ಜಾತಿ ತಾರತಮ್ಯದ ವಿಚಾರವಾಗಿ ದೇಶದ ವಿವಿಧೆಡೆ ನಡೆದ ಘಟನೆಗಳನ್ನು ಖಂಡಿಸಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಯಾದಗಿರಿ ವತಿಯಿಂದ ಪ್ರತಿಭಟನಾ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಉತ್ತರಾಖಂಡದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಳಿತಿದ್ದ ವೇದಿಕೆಯನ್ನು ಸ್ವಚ್ಛಗೊಳಿಸಿದ ಘಟನೆ. ಮೀಸಲಾತಿ ತೆಗೆಯುವಂತೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಜಾತಿವಾದಿ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆ ಅವರ ಮೇಲೆ ಹಾಗೂ ಕರ್ನಾಟಕ ಸರ್ಕಾರದ ಸಚಿವರಾದ ವಿಜಯಾನಂದ ಕಾಶಪ್ಪನವರು ಕಾರ್ಯಕ್ರಮವೊಂದರಲ್ಲಿ ಹೊಲಿಗೇರಿ ಮಾಡಬೇಡಿರಿ ಎಂದು ದಲಿತರಿಗೆ ಅವಮಾನ ಮಾಡಿದ್ದು, ಈ ಎಲ್ಲ ಮನುವಾದಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಯಾದಗಿರಿ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಯಿತು. ಈ ವೇಳೆ ರಾಜ್ಯ ಸಮಿತಿ ಸದಸ್ಯರಾದ ನಾಗಣ್ಣ ಬಡಿಗೇರ್, ರಾಜ್ಯ ಸಂಘಟನಾ ಸಂಚಾಲಕರಾದ ರಾಮಣ್ಣ ಕಲ್ದೇವನಹಳ್ಳಿ, ಜಿಲ್ಲಾ ತಾಲೂಕು ಹೋಬಳಿ ಗ್ರಾಮ ಘಟಕ ಪದಾಧಿಕಾರಿಗಳು, ದಲಿತ ಮುಖಂಡರು ಉಪಸ್ಥಿತರಿದ್ದರು. ಕಾಶಿನಾಥ ಕಣೇಕಲ್, ಯಾದಗಿರಿ ಜಿಲ್ಲಾ ವರದಿಗಾರರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಸಾಮಾನ್ಯ ಜನರು ಮತ್ತು ಪರಿಶಿಷ್ಟ ಜಾತಿಯ ಜನಾಂಗ ದಲಿತರ ಒಂದು ಗತಿ ಏನು ಅನ್ನುವಂಥದ್ದು ನಾವು ನೋಡಬೇಕಾಗಿದೆ. ಹಳ್ಳಿಯಲ್ಲಿ ಸಹಿತ ಅವರ ಒಂದು ಚಾಳಿಯನ್ನು ಹಿರಿಯಕ್ಕನ ಚಾಳಿ ಮನೆ ಮಂದಿ ಅನ್ನುವಾಗ ಅವರ ಒಂದು ಚಾಳಿ ಇಡೀ ದೇಶ ತುಂಬ ಈ ರೀತಿಯ ಮಾಡಿದ್ರ ಅವರನ್ನು ಖಂಡಿಸಬೇಕಾಗ್ತದೆ. ಇಂತಹ ಒಂದು ಜಾತಿವಾದಿ ಮನಸ್ಥಿತಿ ಉಳ್ಳಂತ ವ್ಯಕ್ತಿಗಳನ್ನ ಕೂಡಲೇ ಬಂಧಿಸಬೇಕು, ಅವರಿಗೆ ಗಡೀಪಾರು ಮಾಡಬೇಕು, ಈ ದೇಶದಿಂದ ಗಡೀಪಾರು ಮಾಡಬೇಕು. ಅಂತ ನೀಚ ವ್ಯಕ್ತಿಗಳು ಯಾವತ್ತೂ ಅವರು ಎಂತ ಕೊಳಕು ಜನಾಂಗ ಅಂತಂದ್ರೆ ಈ ರೀತಿ ಮಾಡುವ ಮನುಷ್ಯ ಈ ದೇಶದಾಗ ಇರ್ಲಕ್ಕೆ ಲಾಯಕ್